ಎಷ್ಟೋ ಜನ ಏನು ಅಂತಂದ್ರೆ ವ್ಯೂಸ್ಗೋಸ್ಕರ ಏನ್ ಬೇಕಾದ್ರೂ ಮಾಡಕ್ ರೆಡಿ ಇದಾರೆ. ಈಗ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಗೆ ಆಗ್ತಿರೋದು. ಓಕೆ, ಅವ್ರು ಏನ್ ಬೇಕಾದ್ರೂ ಕೆಟ್ಟ ಕೆಟ್ಟ ಜೋಕ್ ಮಾಡಕ್ಕೂ ರೆಡಿ ಇದಾರೆ, ಅಥವಾ ಬೇರೆ ತರ ಡ್ಯಾನ್ಸ್ ಮಾಡಕ್ಕೂ ರೆಡಿ ಇದಾರೆ, ಬರೀ ವ್ಯೂಸ್ಗೋಸ್ಕರ. ಅದ್ರ ಬಗ್ಗೆ ಪ್ರಶ್ನೆ. ಬಟ್ ಇವ್ರಿಗೆ ಅರ್ನಿಂಗ್ಸ್ ಇಲ್ಲ ಸರ್. ಈಗ ಸ್ಪಾನ್ಸರ್ಸ್ ಯಾರು ಬರ್ತಾರೆ ಅಂತಂದ್ರೆ ಒಳ್ಳೆ ಕಾಂಟೆಂಟ್ ಕ್ರಿಯೇಟರ್ಸ್ ಜಾಸ್ತಿ ಸ್ಪಾನ್ಸರ್ಸ್ ಇರ್ತಾರೆ. ಸರ್, ನೀವು ಒಂದು ನಾಲೆಡ್ಜಬಲ್ ಕಾಂಟೆಂಟ್ ಕೊಡ್ತಿದ್ದೀರಾ, ನಿಮ್ಗೆ ಯಾರು ಸ್ಪಾನ್ಸರ್ ಮಾಡಕ್ ರೆಡಿ ಇರ್ತಾರೆ. ಯಾವ್ದೋ ಕೆಟ್ಟದಾಗ ಕಾಂಟೆಂಟ್ ಮಾಡ್ತಿದ್ರೆ ಸ್ಪಾನ್ಸರ್ಸ್ ಬರಲ್ಲ, ಯಾಕಂದ್ರೆ ಅವ್ರ ಬ್ರ್ಯಾಂಡ್ ಅಲ್ಲಿ ಇಂಪ್ಯಾಕ್ಟ್ ಆಗುತ್ತೆ. ಸೊ ಅಂದ್ರೆ ನೀವು ಯಾವ್ದೋ ವಿಡಿಯೋ ಡೌನ್ಲೋಡ್ ಮಾಡಿ ಹಾಕೋದು ಅಥವಾ ಯಾವ್ದೋ ಸಾಂಗ್ ಗೆ ರೀಲ್ಸ್ ಶಾರ್ಟ್ಸ್ ಮಾಡಿದ್ರೆ ಅದು ಕ್ವಾಲಿಟಿ ಕಂಟೆಂಟ್ ಅಲ್ಲ. ನೀವು ಮಾಡಿ, ಡ್ಯಾನ್ಸ್ ಮಾಡಿ, ಬೇಡ ಅನ್ನಲ್ಲ. ಈಗ ನೀವು ಡ್ಯಾನ್ಸ್ ಅಲ್ಲಿ ನೀವು ಸ್ಟೆಪ್ ಹಾಕೋದ್ ಹೆಂಗೆ ಅಂತ ಹೇಳ್ಕೊಡ್ತೀರಿ ಅಂತಂದ್ರೆ ನಾಲೆಡ್ಜಬಲ್ ಅದು. ಬಿಟ್ಟು ಅರ್ಧಂಬರ್ಧ ಶೋಕಿ ತರ ಮಾಡಕ್ ಹೋದ್ರೆ ಅದು ಏನು ಬರೀ ಎಂಟರ್ಟೈನ್ಮೆಂಟ್ ಆಯ್ತದು, ಅಲ್ಲಿ ವ್ಯಾಲ್ಯೂ ಇಲ್ಲ ಅಲ್ಲಿ. ಸೊ ಯಾಕಂದ್ರೆ ನೀವು ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಜಾಸ್ತಿ ಮಾಡ್ಕೋಬೇಕು, ಹಿಂಗಾದ್ರೆ ಹಂಗ ಆಗತ್ತೆ ಅಂದ್ರೆ ಎಷ್ಟೋ ಜನ ಫಾಲೋವರ್ಸ್ ಬರ್ತಿಲ್ಲ, ಸಬ್ಸ್ಕ್ರೈಬರ್ ಆಗ್ತಿಲ್ಲ ಅಂತ ಯೋಚನೆ ಮಾಡೋರು ಡಿಪ್ರೆಷನ್ ಹೋದೋರು ಇದಾರೆ. ಹೌದು, ಡಿಪ್ರೆಷನ್ ಹೋದೋರು ಇದಾರೆ. ಇನ್ಫ್ಯಾಕ್ಟ್ ಎಷ್ಟೋ ಜನ ಲಕ್ಷಗಟ್ಲೆ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಇರೋರು ಕೆಲವು ಸಲ ಬಂದು ಕೇಳ್ತಾರೆ ನನಗೆ, ಸರ್ ನಮ್ಗೆ ಇಷ್ಟು ಜನ ಫಾಲೋವರ್ಸ್ ಇದಾರೆ, ನಂಗೆ ದುಡ್ಡು ಬರ್ತಿಲ್ಲ. ಅವ್ರ ಕಾಂಟೆಂಟ್ ನೋಡಿದ್ರೆ ಕ್ವಾಲಿಟಿ ಎಜುಕೇಶನಲ್ ಕಾಂಟೆಂಟ್ಸ್ ಅಲ್ಲ, ಅಥವಾ ಕ್ವಾಲಿಟಿ ಎಂಟರ್ಟೈನ್ಮೆಂಟ್ ಕಾಂಟೆಂಟ್ ಅಲ್ಲ. ಸರ್, ಎಂಟರ್ಟೈನ್ಮೆಂಟ್ ಅಲ್ಲೂ ದುಡ್ಡಿದೆ, ಇಲ್ಲ ಅಂತ ಹೇಳ್ತಿಲ್ಲ. ನೀವು ಒಳ್ಳೆ ಜೋಕ್ಸ್ ಮಾಡ್ತೀರಾ ಅನ್ಕೊಳ್ಳಿ, ಕಂಟೆಂಟ್ ಅಂದ್ರೆ ಗುಡ್ ಕಾಂಟೆಂಟ್, ಒಳ್ಳೆ ಜೋಕ್ಸ್ ಮಾಡ್ತೀರಾ, ಹಂಗಿದ್ದಾಗ ನಿಮ್ ಸ್ಪಾನ್ಸರ್ಸ್ ಬರಕ್ಕೂ ರೆಡಿ ಇರ್ತಾರೆ. ಯಾಕಂದ್ರೆ ನೀವು ಅಂತ ನೀವು ಕೆಟ್ಟದಾಗ ಏನೋ ನೀವು ಮಾಡ್ತಿಲ್ಲ, ಹಂಗಿದ್ದಾಗ್ಲೂ ಬರ್ತಾರೆ. ಬಟ್ ನಿಮ್ ಕಾಂಟೆಂಟ್ ಅಲ್ಲೇ ಒಳ್ಳೆ ಕಾಂಟೆಂಟ್ ಇಲ್ಲ, ಅದ್ರಲ್ಲಿ ದಮ್ ಇಲ್ಲ ಅಂತಂದಾಗ ನಿಮ್ಗೆ ಲಕ್ಷ ಫಾಲೋವರ್ಸ್ ಇದ್ದು ಉಪಯೋಗ ಇಲ್ಲ.